ಪ್ರಕಾಶ್ ಅವ್ರೆ, ಹುಬ್ಬಳ್ಳಿಯ ವಿದ್ಯಾನಗರ ಆರ್ಟ್ಸ್ ಕಾಲೇಜ್ ಬಳಿ ದೊಡ್ಡ ದುರಂತ ಒಂದು ತಪ್ಪಿದೆ. ಚಿಗರಿ ಬಸ್‌ನ ವಿಜುವಲ್‌ನ ನಾವು ನೋಡ್ತಾ ಇದ್ದೀವಿ. ಏನಾಯ್ತು ಅಸಲಿಗೆ ಆ ಘಟನೆ ಏನಾಯ್ತು? ನಿಜ ಸರ್, ಇವತ್ತು ಸಾಯಂಕಾಲದ ಹೊತ್ತಿಗೆ ಒಂದು ಚಿಗರಿ ಬಸ್ ಧಾರವಾಡದಿಂದ ಹುಬ್ಬಳ್ಳಿ ಮಾರ್ಗವಾಗಿ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ವಿದ್ಯಾನಗರದಲ್ಲಿ ಆರ್ಟ್ಸ್ ಕಾಲೇಜ್ ಅಂತ ಬಸ್ ನಿಲ್ದಾಣ ಇದೆ. ಆರ್ಟ್ಸ್ ಕಾಲೇಜಿನ ಬಸ್ ನಿಲ್ದಾಣದಲ್ಲಿ ಬಂದಂತಹ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಬಸ್ಸಿನ ಹಿಂಬದಿ ಟೈರ್ನಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ಆ ಸಂದರ್ಭದಲ್ಲಿ ಆ ಬಸ್ಸಿನ ಚಾಲಕ ಆಗ್ಲಿ ಅಥವಾ ಒಳಗಿರುವಂತಹ ಪ್ರಯಾಣಿಕರಿಗಾಗ್ಲಿ ಅದ್ರ ಬಗ್ಗೆ ಯಾವುದೇ ಮಾಹಿತಿನೇ ಇಲ್ಲ. ಅವ್ರು ಆರಾಮಾಗಿ ಕುಳಿತಿದ್ರು. ಆದ್ರೆ ಪಕ್ಕದಲ್ಲಿ ಹೋಗ್ತಿರುವಂತಹ ಒಬ್ಬ ವಾಹನ ಚಾಲಕರು ಆ ಬಸ್ಸನ್ನ ನಿಂದ್ರಿಸಿ ಆ ಬಸ್ನಲ್ಲಿ ಈಗ ಬೆಂಕಿ ಹೊತ್ಕೊಂಡಿದೆ, ದಯವಿಟ್ಟು ಎಲ್ಲರೂ ಕೆಳಗಿಳಿಯಿರಿ ಬೇಗ ಅಂತಂದಾಗ ಕೆಳಗಿಳಿದು ನೋಡಿದ್ದಾರೆ. ಅವಾಗ ಬೆಂಕಿ ಹತ್ತಿದ್ದು ಕಂಡು ಬಂದಿದೆ ಸರ್. ಓಕೆ, ಓಕೆ. ಅದು ತಕ್ಷಣ ಬೆಂಕಿನ ಆರ್ಸಿದ್ದಕ್ಕೆ ದೊಡ್ಡ ಅನಾಹುತ ಒಂದು ತಪ್ಪಿದೆ ಅಂತ ಹೇಳ್ತಾ ಇದ್ದೀರಾ ಅದು? ನಿಜವಾಗ್ಲೂ ಸರ್, ಅದೊಂದು ಗಮನಕ್ಕೆ ಬರದೇ ಇದ್ದಿದ್ರೆ ಆ ಬೆಂಕಿ ಇನ್ನೂ ದಟ್ಟವಾಗಿ ಹತ್ಕೊಂಡು ಇಡೀ ಬಸ್ಸೇ ಎಲ್ಲಿ ಸುಟ್ಟು ಹೋಗ್ತಾ ಇತ್ತು ಏನೋ ಅಂತ ಅಲ್ಲಿ ಇದ್ದಂತ ಸ್ಥಳೀಯರು ಮಾತಾಡ್ಕೊತಾ ಇದ್ದಾರೆ. ಆದ್ರೆ ಏನು ಆ ಪ್ರಯಾಣಿಕ ಪಕ್ಕದಲ್ಲಿ ಹೋಗ್ತಾ ಇರುವಂತಹ ವಾಹನ ಸವಾರರು ನಿಂದ್ರಿಸಿದಾಗ ಆ ಬಸ್ಸನ್ನ ನಿಲ್ಲಿಸಿ ಅವ್ರನ್ನ ಕೆಳಗಿಳಿಸಿದ್ರು. ಅಲ್ಲಿ ಕೂಡಲೇ ಸಿಗ್ನಲ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಬ್ಬರ ಪೊಲೀಸ್ ಪೇದೆ ಕೂಡ ಇಮಿಡಿಯೇಟ್ ಆಗಿ ಬಂದು ಆ ಬಸ್ ನಲ್ಲಿ ಇದ್ದಂತಹ ಫೈರ್ ಎಕ್ಸ್ಟಿಂಗ್ವಿಷರ್ ಏನಿರುತ್ತೆ ಅದನ್ನು ತಗೊಂಡು ಇದ್ದಕ್ಕಿದ್ದ ಬೇಗನೆ ಬಂದು ಆ ಬೆಂಕಿಯನ್ನ ನಂದಿಸುವಂತ ಕಾರ್ಯವನ್ನ ಮಾಡಿದ್ರು. ಆಮೇಲೆ ಆ ಬಸ್ ನಲ್ಲಿದ್ದಂತ ಚಾಲಕ ಕೂಡ ಅವ್ರ ಜೊತೆ ಕೈ ಜೋಡಿಸಿದಾನೆ. ಆದ್ರೆ ಅದು ಒಂದೇ ಎಕ್ಸ್ಟಿಂಗ್ವಿಷರ್ ನಿಂದ ಬೆಂಕಿ ನಂದಿಲ್ಲ ಸರ್. ಆಮೇಲೆ ಹಿಂದೆ ಬಂದಂತ ಮತ್ತೊಂದು ಬಸ್ ಅನ್ನ ನಿಂದ್ರಿಸಿ ಆ ಬಸ್ ನಲ್ಲಿ ಇದ್ದಂತ ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನ ತಗೊಂಡು ಆ ಬೆಂಕಿಯನ್ನ ನಂದಿಸಿದ್ದಾರೆ ಸರ್. ಈ ಚಿಗರಿ ಬಸ್ ಅಂದ್ರೆ ನಮಗೂ ನಿಮ್ಗೂ ಗೊತ್ತಿರೋಂಗೆ ಹುಬ್ಬಳ್ಳಿ ಧಾರವಾಡ ಸಿಟಿಯ ಒಂದು ಮೆಟ್ರೋ ಸಾರಿಗೆ ರೀತಿಯಲ್ಲಿ ವರ್ಕ್ ಆಗುವಂತ ಚಿಗರಿ ಸಾರಿಗೆ ಬಸ್ ಅಲ್ವಾ? ಆ ಬಸ್ನಲ್ಲಿ ಎಷ್ಟು ಜನ ಇದ್ರು? ಹೇಗೆ ಚಿಗರಿ ಬಸ್ನಲ್ಲಿ ಎಷ್ಟು ಪ್ರಯಾಣಿಕರಿದ್ರು ಅನ್ನೋ ಮಾಹಿತಿ ಇದೆಯಾ? ಸುಮಾರು 30-40 ಜನ ಏನೋ ಹೋಗ್ತಾ ಇದ್ರು ಅಂತ ಅಂದಾಜಿಸಲಾಗಿದೆ ಸರ್. ಅಲ್ಲಿ ಬಸ್ ತುಂಬಾ ಸೀಟು ಫುಲ್ ಆಗಿದ್ರು ಸರ್. ಅಲ್ಲಿ ಎಲ್ಲ ಹೋಗ್ತಾ ಇತ್ತು ಸರ್. ಅದು ಸಾಯಂಕಾಲ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಜನ ಡ್ಯೂಟಿ ಮುಗಿಸ್ಕೊಂಡು ಆಮೇಲೆ ಶಾಲಾ ಕಾಲೇಜ್ ಹುಡುಗರು ಕೂಡ ಶಾಲೆ ಕಾಲೇಜನ್ನ ಮುಗಿಸ್ಕೊಂಡು ಮನೆಗೆ ಹೋಗುವಂತ ಸಮಯದಲ್ಲೇ ಈ ಘಟನೆ ನಡೆದಿದೆ ಸರ್. ಓಕೆ, ಓಕೆ. ಧನ್ಯವಾದಗಳು.